ಹಲೋ ಅಭಿ, ಸ್ವಲ್ಪ ಅರ್ಜೆಂಟ್ ಬರ್ತಿ? ನಾ ಎಲ್ಲ ಹೇಳ್ತೀನಿ ಬಾಣಿ. ಏನು ಅರ್ಜೆಂಟ್ ಬರಕ್ಕೆ ಕೇಳ್ತಿಲ್ಲ, ಏನು ಪ್ರಾಬ್ಲಮ್ ನಿಂದು? ಮತ್ತೆ ನಿಮ್ಮ ಹುಡುಗಿ ಜೊತೆ ಜಗಳ ಆಡ್ಬಿಟ್ಟೆನ? ಈಗ ಏನು ನೀ ಹೆಂಗೆ ಕುಂತಿ ಅಂದ್ರೆ ಅವ್ರ ಮನೆ ಬೇರೆ ಹುಡುಗ ಹುಡುಕಿ ಮದುವೆ ಮಾಡಾತಾರ ಅನ್ನೋ ಥರ ಕುಂತೀನಿ. ಏನಾರ ಆಗೈತೆ ಅಂತ ಪರಿ ಹೇಳ. ಈಗ ನೀ ಏನು ಹೇಳಿದೆವು ಅದೇ ಖರೆ. ಅಂದ್ರೆ ಅವ್ರು ಬೇರೆ ಹುಡುಗನ ನೌಕರಿ ಇದ್ದವ್ನು ನೋಡಿ ಮದುವೆ ಮಾಡ್ಕೊಳಕತ್ತಾರ. ಆಕಿನೂ ಅದಕ್ಕೆ ಒಪ್ಕೊಂಡ. ಕಾಮಿಡಿ ಅಲ್ಲ, ಖರೆ ಏನಾಗೈತೆ ಹೇಳ. ನಿಜವಾಗ್ಲು ನೌಕರಿ ಇದ್ದವನೇ ನೋಡಿ ಅವ್ರ ಮನೇಲಿ ಮದುವೆ ಮಾಡ್ತಿದಾರ. ಆಕಿನೂ ಒಪ್ಕೊಂಡಾಳ. ಆಕಿ ಹಿಂಗ್ ಮಾಡ್ತಾಳಂತ ನಾ ಅನ್ಕೊಂಡಿದ್ದಿಲ್ಲ. ಆಕಿ ಹಿಂಗೆ ಮಾಡ್ತಾಳೆ ಅಂತೇಳಿ ಅನ್ಕೊಂಡಿದ್ದಿಲ್ಲ. ಈಗ ನಿನ್ಗೊಂದು ಮಾತು ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊ. ಆಕಿಗೆ ಏನಾರು ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಅನ್ನೋದು ಇತ್ತಾರ ಆಕೆ ಯಾವತ್ತೂ ಹಿಂಗೆ ಮಾಡ್ತಿದ್ದಿಲ್ಲ. ಈಗ ಯಾವ ಕಡೆಯಿಂದ ರೊಕ್ಕ ಐತಿ ನೌಕರಿ ಐತಿ ಅಂತೇಳಿ ಹೋಗ್ಯಾಳಲ್ಲ, ಈಗ ನೀ ಏನು ಕೆಲಸ ಮಾಡತ್ತಿ? ನಾ ಟ್ರೈ ಮಾಡಕತ್ತೀನಿ. ನೀ ಟ್ರೈ ಮಾಡತ್ತಿ. ಈಗ ಗೊತ್ತಾಯ್ತು ಆಕಿ ನಿನಗೆ ಎದಕ್ಕೆ ಇಷ್ಟು ದಿವಸ ಅವಾಯ್ಡ್ ಮಾಡಿದ. ನಿನ್ನ ಕಡೆ ರೊಕ್ಕಿದ್ದ, ನಿನ್ನ ಜೊತೆ ಚಂದೇ ಮಾತಾಡ್ತಿದ್ಲ, ರೊಕ್ಕಿಲ್ಲಾರ್ದಾಗ ಅವಾಯ್ಡ್ ಮಾಡ್ತಿಲ್ಲ. ಅದನ್ನ ಭಾಳ ಅಬ್ಸರ್ವ್ ಮಾಡಿದ್ವಿ. ಈಗ ದೊಡ್ಡವ್ರನ್ನ ಮಾತು ಹೇಳ್ಯಾರ, ಬಯಸ್ದೋಳ ನಮ್ಮ ಬಾಳ ಒಳಗೆ ಬಂದ್ರೆ ಆಕಿ ನಮ್ಮ ಲಕ್, ಬರಲಿಲ್ಲ ಅಡ್ಡೋದ್ ಬೆಕ್. ಈಗ ಅಡ್ಡ ಬೇಕು ಹೋದ್ರೆ ನಾವೇ ಗಾಡಿ ತಗೊಂಡು ಹೋಗಂಗಿಲ್ಲ, ಬೇರೆ ರೂಟಿಂದ ಹಾಯ್ಸಿ ಹೋಗ್ತೀವಿ. ಈಗ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವತ್ತಾದ್ರೂ ಶ್ರೀಮಂತ ಹುಡುಗಿ ಬಡ ಹುಡುಗಿ ಮದುವೆ ಆಗಿದ್ದು ಎಲ್ಲರೂ ಕೇಳಿಯನ? ಅದೇ ಶ್ರೀಮಂತ ಹುಡುಗ ಬಡ ಹುಡುಗಿಗೆ ಹುಡುಕಿ ಮದುವೆ ಆಗ್ತಾನೆ. ಯಾಕಂದ್ರೆ ಆಕಿ ಕಷ್ಟ ನೋಡಿ ಬಂದಿರ್ತಾಳೆ, ಲಾಯಲ್ ಆಗಿರ್ತಾಳೆ ಅಂತ ಹೇಳಿ. ಈಗಾದ್ರೂ ನಿನ್ಗೆ ಗೊತ್ತಾಗಿರ್ಬೋದು, ನಾ ಇಷ್ಟು ದಿವಸ ನಿನ್ಗೆ ರೊಕ್ಕ ಮಾಡೋ ಮಾರೆ ಅಂತೇಳಿ ಅದಕ್ಕೆ ಹಣಿ ಬಡ್ಕೋತಿದ್ದೆ ಅಂತೇಳಿ. ಇಲ್ಲಿ ನಿನ್ನ ನಿಯತ್ತಿಗೆ, ನಿನ್ನ ಲಾಯಲ್ಟಿಗೆ ಯಾರು ಬೆಲೆ ಕೊಡಂಗಿಲ್ಲ. ಎಲ್ಲರೂ ರೊಕ್ಕಕ್ಕೆ ಬೆಲೆ ಕೊಡ್ತಾರೆ. ನೀ ಸ್ವಲ್ಪ ಮುಂದೆ ನಾ ಬಂದೆ. ಈಗಿನ ಜಗತ್ತ ನಮ್ಮ ಹುಡುಗರು ಹಣೆ ಬಾರಿ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ, ನಮ್ಮ ಹುಡುಗರು ಪ್ರೀತಿ ಒಳಗೆ ಭಾಳ ಸೀರಿಯಸ್ ಆಗಿರ್ತಾರೆ. ಅದೇ ಹುಡುಗಿಯರ ಹಂಗಿರಂಗಿಲ್ಲ. ಮಾತು ಖರೆ ಅದಲ್ಲ.